45 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯಲ್ಲಿರುವಂಥದ್ದು ನೋಡ್ತಾ ಇದ್ದೀವಿ. ಬಿಜೆಪಿ 11 ಕ್ಷೇತ್ರಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 3ರಿಂದ 1 ಕ್ಷೇತ್ರಕ್ಕೆ ಈಗ ಇಳಿದಿದೆ. ಈಗ ಪ್ರೆಸೆಂಟ್ ಸ್ಥಿತಿ. ಬನ್ನಿ, ಕೇಜ್ರಿವಾಲ್ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ನವದೆಹಲಿ ಲೋಕಸಭಾ ಕ್ಷೇತ್ರದ 10 ವಿಧಾನಸಭಾ ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳಲ್ಲಿ ಆಪ್ಗೆ ಮುನ್ನಡೆ. ಬಹಳ ಗಮನಿಸಬೇಕಾದಂಥ ಸಂಗತಿ ಅಂತಂದ್ರೆ, ಕಳೆದ ಬಾರಿ ಎಲ್ಲ ಕ್ಷೇತ್ರಗಳು ಕೂಡ, ಲೋಕಸಭೆಯ ಎಲ್ಲ ಕ್ಷೇತ್ರಗಳು ಕೂಡ ಬಿಜೆಪಿಯ ಪಾಲಾಗಿತ್ತು. ಇದು ಗಮನಿಸಬೇಕಾದಂಥ ಸಂಗತಿ. ಆದರೆ ಜನರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ, ದೇಶದ ವಿಚಾರಕ್ಕೆ ಯಾರಿಗೆ ಓಟ್ ಕೊಡಬೇಕು, ಇನ್ನು ರಾಜ್ಯದ ವಿಚಾರಕ್ಕೆ ಯಾರಿಗೆ ಓಟ್ ಕೊಡಬೇಕು ಅನ್ನುವಂಥದ್ದು ಜನ ಅಷ್ಟು ದಡ್ಡರಲ್ಲ. ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದು. ಅದರ ಆಧಾರದ ಮೇಲೇ ಜನಸಾಮಾನ್ಯರು ಮತವನ್ನು ಹಾಕುವಂಥದ್ದು. ಇನ್ನು ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅವರ ಮನೋಭಾವನೆ ಕೂಡ ಬದಲಾಗುತ್ತೆ. ನಾವು ನೋಡ್ತಾ ಇದ್ದೀವಿ, ಕಲ್ಕಾಜಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸುಭಾಷ್ ಚೋಪ್ರಾ ಪುತ್ರಿ ಶಿವಾನಿಗೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು. ಆಮ್ ಆದ್ಮಿ ಪಾರ್ಟಿ 46 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿ 11 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆ. ರಾಷ್ಟ್ರ ರಾಜಧಾನಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಆರ್ಭಟ ಮುಂದುವರೆದಿರುವಂಥದ್ದು. ಆಮ್ ಆದ್ಮಿ ಪಾರ್ಟಿ 46 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾದುಕೊಳ್ತಾ ಇದೆ. ಬಿಜೆಪಿ 11 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆ. ನೋಡಿ ಎಲ್ಲಿ ಹೆಂಗಿತ್ತು ಬಿಜೆಪಿಯ ಸ್ಥಿತಿಗತಿಗಳು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ರವಿಕುಮಾರ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ನಾಯಕರು ಅಲ್ಲಿ ಹೋಗಿ ಪಾಲ್ಗೊಂಡಿದ್ರು. ಅಲ್ಲೆಲ್ಲ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಬೇರೆ ಬೇರೆ ಭಾಗದಿಂದ ಬಂದಿರುವಂಥವ್ರು. ಈ ಕಳೆದ ಬಾರಿಗಿಂತ ಈ ಬಾರಿ ಬಿಜೆಪಿ ಎಷ್ಟು ಸೀರಿಯಸ್ ತಗೊಂಡಿತ್ತು ಅಂತಂದರೆ, ಬಹುಶಃ ಇವರೆಲ್ಲ ಸೇರಿಕೊಂಡು ಇಷ್ಟು ಕೆಲಸ ಮಾಡಲಿಲ್ಲ ಅಂತಿದ್ದಿದ್ರೆ ಇನ್ನೂ ಇದರ ಸ್ಥಿತಿ ಭಾಳ ಕೆಟ್ಟ ಸ್ಥಿತಿಗೆ ಹೋಗ್ಬಿಡ್ತಿತ್ತೇನೋ. ಆದರೆ ಒಂದು ಸ್ವಲ್ಪ ಸ್ಥಿತಿಗತಿಗಳು ಬದಲಾಗಿದೆ ಅನ್ನೋದಾದರೆ, 3ರಿಂದ 11ಕ್ಕೆ ಇದಕ್ಕೆ ಬಂದಿದೆ ಅಂತಂತಂದರೆ ಭಾಳ ದೊಡ್ಡ ಜನರ ಶ್ರಮ ಇದೆ ಇದರಲ್ಲಿ. ಆದರೆ ಯಾವುದೂ ಕೂಡ ಗೆಲುವಾಗಿ ಪರಿವರ್ತನೆ ಆಗಲಿಲ್ಲ ಅನ್ನುವಂಥದ್ದನ್ನೇ ಬಿಜೆಪಿಯ ತಲೆಬಿಸಿ. ಯಾಕಂದರೆ 46 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಗೆ ಬರುವಂಥದ್ದು. ಬಿಜೆಪಿ 11 ಕ್ಷೇತ್ರಗಳಿಗೆ ಅಟ್ಲೀಸ್ಟ್ ನಾಯಕರು ಹೇಳೋ ದಾಟಿ ನೋಡಿದ್ರೆ ಒಂದು 20 ಕ್ಷೇತ್ರಗಳಿಗಾದ್ರೂ ಬಿಜೆಪಿ ಬಂದು ನಿಲ್ಲುತ್ತೆ ಅನ್ನುವಂಥದ್ದು ಇದು ಆರಂಭದ ವಿಚಾರ. ಆದರೆ ಆರಂಭದ ಮುನ್ನಡೆ ಇದೆಯಲ್ಲ, ಅದನ್ನು ಕಡೆಗಣಿಸುವಷ್ಟು ಮುನ್ನಡೆ ಅಲ್ಲ. 46 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯಲ್ಲಿರುವಂಥದ್ದು. ಈಗಾಗಲೇ ಆಮ್ ಆದ್ಮಿ ಪಕ್ಷ 46ರಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ 11 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಕಾಂಗ್ರೆಸ್ ಕೇವಲ 1 ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. ಬಹುಶಃ ಖಾತೆ ತೆರೆಯುವಂತಹ ಲಕ್ಷಣದಲ್ಲಿದೆ. 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನಿತ್ತು, ಆದರೆ ಈಗ ಅದು 1ಕ್ಕೆ ಇಳಿಕೆಯಾಗಿದೆ ಕಾಂಗ್ರೆಸ್ನ ಸ್ಥಿತಿಗತಿ. ಇನ್ನು ಆಮ್ ಆದ್ಮಿ ಪಕ್ಷ ಅತ್ಯಂತ ನಿಚ್ಚಳ ಬಹುಮತದ ಕಡೆಗೆ ಮುನ್ನುಗ್ತಾ ಇರುವಂಥದ್ದು. 46 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಆದರೆ ಆಮ್ ಆದ್ಮಿ ಪಕ್ಷ ಕಳೆದ ಬಾರಿ 67 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಅವರು ತಮ್ಮ ಸ್ಟ್ರೈಕ್ ರೇಟನ್ನು ಅದಕ್ಕಿಂತ ಮೇಲೆ ಇಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಿದ್ರು ಕೂಡ ಟಾರ್ಗೆಟ್ 70 ಆಗಿತ್ತು. ಹೀಗಾಗಿ 70 ಸ್ಥಾನಗಳಲ್ಲಿ ಗೆಲ್ಲುತ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು ಆಮ್ ಆದ್ಮಿ ಪಕ್ಷದ ನಾಯಕರು. ಸದ್ಯ 44 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ, 13 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂತಹ ವಿವರ ಈಗ ಲಭ್ಯವಾಗ್ತಾ ಇದೆ. 58 ಕ್ಷೇತ್ರಗಳ ಡೀಟೇಲ್ಸ್ ಈಗ ಲಭಿಸ್ತಾ ಇರುವಂತಹದ್ದು. 44 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ. 13 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು. ಆದರೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಚಾಂದಿನಿ ಚೌಕ್ ಲೋಕಸಭಾ ಕ್ಷೇತ್ರದ 10 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಈಗ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ. ಚಾಂದಿನಿ ಚೌಕ್ ಲೋಕಸಭಾ ಕ್ಷೇತ್ರದ 10 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 10 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 7ರಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು. ಚಾಂದಿನಿ ಚೌಕ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕ್ಷೇತ್ರಗಳಲ್ಲಿ 7ಕ್ಕೆ 7 ಕ್ಷೇತ್ರಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಂತಹ ಭಾರತೀಯ ಜನತಾ ಪಕ್ಷ ಈ ಬಾರಿ ತನ್ನ ಎಲ್ಲ 7 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರವಾರು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಕಳೆದ ಬಾರಿಯ ದಾಖಲೆಯನ್ನ ಆಮ್ ಆದ್ಮಿ ಪಾರ್ಟಿ ಸರಿಗಟ್ಟುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು. ಸದ್ಯ 45ರಿಂದ 46 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿದೆ ಆಮ್ ಆದ್ಮಿ ಪಾರ್ಟಿ.
ಕಳೆದ ಬಾರಿಯ ಸ್ಟ್ರೈಕ್ ರೇಟ್ ಅನ್ನೇ ಮೇಂಟೈನ್ ಮಾಡಬೇಕಂದ್ರೆ 67 ಕ್ಷೇತ್ರಗಳಲ್ಲಿನೇ ಗೆಲುವನ್ನು ಸಾಧಿಸಬೇಕು, ಅಥವಾ ಅದಕ್ಕಿಂತ ಮೇಲಿನ ಟಾರ್ಗೆಟ್ ಅನ್ನುವಂಥದ್ದೇ 70 ಆಗಿತ್ತು. ಹೀಗಾಗಿ ಆ 70ಕ್ಕೆ ತಲುಪ್ತೀವಿ ಅನ್ನುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ವಿಶ್ವಾಸ ಆಗಿತ್ತು. ಆದರೆ ಬಿಜೆಪಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಅಷ್ಟೊಂದು ಹೀನಾಯ ಸೋಲನ್ನು ಇಲ್ಲಿ ಅನುಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಂಪೂರ್ಣ ಪರಿಶ್ರಮವನ್ನು ಈ ಚುನಾವಣೆಯಲ್ಲಿ ಹಾಕಿತ್ತು. ಇನ್ನು ಈಶಾನ್ಯ ದೆಹಲಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ವಿಧಾನಸಭಾ ಕ್ಷೇತ್ರಗಳೇನಿವೆ, ಇದರಲ್ಲಿ 6ರಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ. ಈಶಾನ್ಯ ದೆಹಲಿ ಲೋಕಸಭಾ ಕ್ಷೇತ್ರದ 10 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಕೇಜ್ರಿವಾಲ್ ಅವರು ಕೂಡ ಈಗಾಗಲೇ ತಮ್ಮ ನಿವಾಸದಿಂದ ಪಕ್ಷದ ಕಚೇರಿಯ ಕಡೆಗೆ ಸಾಗ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. 5 ವರ್ಷಗಳ ಕಾಲ ದೆಹಲಿಯ ಆಳ್ವಿಕೆಯನ್ನು ನಡೆಸಿರುವಂತಹ ಅರವಿಂದ್ ಕೇಜ್ರಿವಾಲ್ ಓರ್ವ ನಾಯಕನಾಗಿಯೂ ಕೂಡ ಕಳೆದ 5 ವರ್ಷಗಳಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಕಂಡಿರುವಂತನ್ನು ಗಮನಿಸಬಹುದು. ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಅಂದರೆ ಅದು ಆಮ್ ಆದ್ಮಿ ಪಾರ್ಟಿಗಿದ್ದಂತಹ ಬಹಳ ದೊಡ್ಡ ಟೀಕೆನೇ 49 ದಿವಸಗಳ ಆಡಳಿತದ ಅವಧಿಯಲ್ಲೂ ಕೂಡ ಮುಖ್ಯಮಂತ್ರಿಯೂ ಕೂಡ ಬಂದು ಪ್ರತಿಭಟನೆಯನ್ನು ಕೂರ್ತಾರೆ, ಕಾರ್ನಲ್ಲೇ ಕುಳಿತುಕೊಂಡು ಕ್ಯಾಬಿನೆಟ್ ಸಭೆಯನ್ನು ನಡೆಸ್ತಾರೆ, ಒಂದು ರೀತಿಯಂಥ ಅರಾಜಕತೆಯನ್ನು ಸೃಷ್ಟಿಸ್ತಾರೆ. ಈ ರೀತಿಯ ಆಪಾದನೆಗಳಿದ್ವು. ಕಳೆದ 5 ವರ್ಷದ ಹಿಂದೆ ಗೆಲುವನ್ನು ಸಾಧಿಸಿದ ನಂತರ ಸರ್ಕಾರ ರಚನೆ ಆದಾಗಲೂ ಕೂಡ ಆಗಿನ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ನಿರಂತರವಾದಂತಹ ಒಂದು ರೀತಿಯಾದಂಥ ಯುದ್ಧದ ರೀತಿಯಲ್ಲಿ ಮುಖ್ಯಮಂತ್ರಿ ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಡುವಿನ ಜಗಳ ಮುಂದುವರೆದಿತ್ತು. ಆದರೆ ಸುಮಾರು 2 ವರ್ಷಗಳ ಹಿಂದಿನಿಂದ ಅರವಿಂದ್ ಕೇಜ್ರಿವಾಲ್ ಸಂಪೂರ್ಣವಾಗಿ ಒಬ್ಬ ಇದನ್ನು ಆಡಳಿತಗಾರನ ರೀತಿಯಲ್ಲಿ ಯೋಚನೆ ಮಾಡಿದರೆ ಸಾಕಾಗೋದಿಲ್ಲ, ಒಬ್ಬ ರಾಜಕಾರಣಿಯ ರೀತಿಯಲ್ಲೂ ಕೂಡ ಹ್ಯಾಂಡಲ್ ಮಾಡಬೇಕಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿನೇ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಬಂದರು. ಈ ರಾಜಕಾರಣಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಬಂದಂತಹ ಸಂದರ್ಭದಲ್ಲಿನೇ ಬಹುತೇಕ ಈ ಪ್ರತಿಭಟನೆ ಜಗಳ ಇವುಗಳು ಕಡಿಮೆ ಆಗ್ತಾ ಹೋಯಿತು. ಮನೆಯಿಂದ ಈಗ ಆಪ್ ಕಚೇರಿಗೆ ಕೇಜ್ರಿವಾಲ್ ಹೊರಟಿದ್ದಾರೆ. ಕಚೇರಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಭಾಗಿಯಾಗಲಿದ್ದಾರೆ. ಪಕ್ಷದ ಗೆಲುವು ಸುನಿಶ್ಚಿತ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡ ನಂತರ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಈಗ ಪಕ್ಷದ ಕಚೇರಿಯ ಕಡೆಗೆ ತೆರಳುತ್ತಾ ಇದ್ದಾರೆ. 45 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ. 14 ಕಡೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು. ಆದರೆ ಆಮ್ ಆದ್ಮಿ ಪಾರ್ಟಿಯು ಕೂಡ ಸೊ ಇನ್ನು ಸೆಲೆಬ್ರೇಷನ್ ಎಲ್ಲೆಲ್ಲಿ ನಡೆಯುತ್ತೆ, ಆ ಸೆಲೆಬ್ರೇಷನ್ ಸಂಬಂಧಪಟ್ಟಂಗೆ ಪಟಾಕಿ ಹೊಡಿಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂಥದ್ದು. ಬಹುಶಃ ಏನಂತಂದರೆ ಈಗಲೇ ದೆಹಲಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹವಾಮಾನದ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕುಲಗೆಟ್ಟು ಹೋಗಿದೆ ಅಂತ, ಹೀಗಾಗಿ ಯಾವುದೇ ಕಾರಣಕ್ಕೂ ಪಟಾಕಿ ಸಿಡಿಸಬಾರ್ದು ಅನ್ನುವಂಥ ಒಂದು ನಿರ್ದೇಶನವನ್ನು ಕೂಡ ಕೊಡಲಾಗಿದೆ ಅನ್ನುವಂಥದ್ದು. ಕಳೆದ ಬಾರಿ 70 ಕ್ಷೇತ್ರಗಳ ಪೈಕಿ 67 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದಿತ್ತು. ಆದರೆ ಈ ಬಾರಿ ಎಲ್ಲಿಗೆ ಬಂದು ನಿಲ್ಲತ್ತೆ ನೋಡಬೇಕು. 45 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಈಗ ಗೆಲುವಿನ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಬಿಜೆಪಿ 15 ಕ್ಷೇತ್ರಕ್ಕೆ ಬಂದಿದೆ. ಮೊದಲು ಆರಂಭದಲ್ಲಿ 3ಕ್ಕಿದ್ದಂಥ ಕಾಂಗ್ರೆಸ್ ಈಗ 1ಕ್ಕೆ ಇಳಿದಿದೆ. ಅಂತೂ ಆಮ್ ಆದ್ಮಿ ಪಾರ್ಟಿಯ ಆರ್ಭಟ ಮತ್ತೊಮ್ಮೆ ಈಗ ಮುಂದುವರಿತಿರುವಂಥದ್ದು. ನೋಡಿ, ಈ ಬಾರಿ ಕೇಜ್ರಿವಾಲ್ ಏನು ಕಣಕ್ಕಿಳಿದಿದ್ದಾರೆ. ಹಿಂದೆ ಇದೇ ಕ್ಷೇತ್ರದಿಂದ 3 ಬಾರಿ ಶೀಲಾ ದೀಕ್ಷಿತ್ ಅವರು ಗೆದ್ದಿದ್ರು. ಈ ಬಾರಿ 3ನೇ ಬಾರಿ ಬಹುಶಃ ಇವರು ಎಲ್ಲ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಬೇಕು, ಕೇಜ್ರಿವಾಲ್ ಗೆದ್ದರೆ ಅದು ಕೂಡ ಒಂದು ದಾಖಲೆ ಆಗ್ಬೋದು. ಇನ್ನು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಅಭ್ಯರ್ಥಿ ಅರವಿಂದರ್ ಸಿಂಗ್ ಲವ್ಲಿಗೆ ಹಿನ್ನಡೆ. ಆರಂಭದಲ್ಲಿ ಅವರು ಮುನ್ನಡೆಗೆ ಬಂದಿದ್ದರು, ಆದರೆ ಈಗ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ 46 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಮಾಳವೀಯ ನಗರ ಕ್ಷೇತ್ರದಲ್ಲಿ ಆಪ್ನ ಸೋಮನಾಥ್ ಭಾರತಿ ಮುನ್ನಡೆಯನ್ನು ಕಾದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅರವಿಂದರ್ ಸಿಂಗ್ ಲವ್ಲಿಗೆ ಹಿನ್ನಡೆ ಆಗಿದೆ. ನಾವು ನೋಡ್ತಾ ಇದ್ದೀವಿ ಒಂದು ನಮ್ಮ ಸ್ಕ್ರೀನ್ ಎಡಭಾಗದಲ್ಲಿ ಯಾರ್ಯಾರು ಮುನ್ನಡೆಯಲ್ಲಿದ್ದಾರೆ, ಯಾರ್ಯಾರು ಹಿನ್ನಡೆಯಲ್ಲಿದ್ದಾರೆ ಅನ್ನುವಂಥದ್ದು. ಪ್ರದ್ಯುಮ್ನ ರಾಜಪೂತ್ ದ್ವಾರಕಾ ಕ್ಷೇತ್ರದಿಂದ ಮುನ್ನಡೆಯಲ್ಲಿದ್ದಾರೆ. ಇನ್ನು ನವದೆಹಲಿಯಿಂದ ಅರವಿಂದ್ ಕೇಜ್ರಿವಾಲ್ 3ನೇ ಬಾರಿ ಗೆದ್ದರೆ ಅವರು ಒಂದು ಅರ್ಥದಲ್ಲಿ ಶೀಲಾ ದೀಕ್ಷಿತ್ ಅವರ ದಾಖಲೆಯನ್ನು ಸರಿಗಟ್ಟದಂಗೆ. ಇನ್ನು ನಾವು ನೋಡ್ತಾ ಇದ್ದೀವಿ ಅತಿಶಿ ಮರ್ಲೇನ ಮುನ್ನಡೆಯಲ್ಲಿದ್ದಾರೆ ಈ ಕ್ಷೇತ್ರದಲ್ಲಿ. ರೋಹಿಣಿ ಕ್ಷೇತ್ರದಲ್ಲಿ ವಿಜೇಂದರ್ ಗುಪ್ತಾ ಮುನ್ನಡೆಯನ್ನು ಕಾದುಕೊಳ್ತಾ ಇದ್ದಾರೆ. ಕೃಷ್ಣನಗರ ಕ್ಷೇತ್ರದಲ್ಲಿ ಅನಿಲ್ ಗೋಯಲ್ ಮುನ್ನಡೆಯನ್ನು ಕಾದುಕೊಳ್ತಿರುವಂಥದ್ದು. ನವೀನ್ ಚೌಧರಿ ಗಾಂಧಿನಗರ ಕ್ಷೇತ್ರದಿಂದ ಮುನ್ನಡೆಯನ್ನು ಕಾದುಕೊಳ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ DCM ಕೂಡ ಹೌದು, ಪತ್ಪರ್ಗಂಜ್ ಕ್ಷೇತ್ರದಿಂದ ಮುನ್ನಡೆಯಲ್ಲಿದ್ದಾರೆ. ತೇಜಿಂದರ್ ಪಾಲ್ ಬಗ್ಗಾ ಹರಿನಗರ ಕ್ಷೇತ್ರದಿಂದ ಮುನ್ನಡೆಯಲ್ಲಿದ್ದಾರೆ. ಬಿಜೆಪಿಯ ಯುವ ನಾಯಕ ಅಖಿಲೇಶ್ ತ್ರಿಪಾಠಿ ಆಮ್ ಆದ್ಮಿ ಪಾರ್ಟಿ ನಾಯಕ ಮುನ್ನಡೆಯಲ್ಲಿದ್ದಾರೆ. ಪ್ರದ್ಯುಮ್ನ ರಾಜಪೂತ್ ಮುನ್ನಡೆಯನ್ನು ಕಾದುಕೊಳ್ತಾ ಇದ್ದಾರೆ. ದ್ವಾರಕಾ ಆಮ್ ಆದ್ಮಿ ಪಾರ್ಟಿ 50 ಕ್ಷೇತ್ರಗಳಲ್ಲಿ ಮುನ್ನಡೆ, ಅರ್ಧಶತಕಕ್ಕೆ ಬಂದು ನಿಲ್ತು. 50 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಅರ್ಧಶತಕ ಬಾರಿಸಿದ ಆಮ್ ಆದ್ಮಿ ಪಾರ್ಟಿ ಇದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದ್ರೆ
BJP ಇಲ್ಲಿ ಗೆಲ್ಲಲೇಬೇಕು ಅಂತ ಹರಸಾಹಸವನ್ನು ಮಾಡ್ತಾ ಇತ್ತು, ಸಾಕಷ್ಟು ತಂತ್ರಗಾರಿಕೆಯನ್ನು ಹೆಣೆದಿತ್ತು. ಸಾಮಾನ್ಯವಾಗಿ ಭಾರತೀಯ ಜನತಾ ಪಾರ್ಟಿಯ ತಂತ್ರಗಾರಿಕೆಗಳು ಫಲ ಕೊಡುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಯಾಕೋ ಒಂದು ಸ್ವಲ್ಪ ಕಳೆಗುಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ಲಲ್ಲಿ ಆಗಿರುವಂಥದ್ದು. ಜೊತೆಗೆ ಏನಂದ್ರೆ ಈಗ ದೆಹಲಿನೂ ಕೂಡ ಅದರ ವ್ಯಾಪ್ತಿಗೆ ಬರ್ತಿರೋದನ್ನು ನೋಡಿದ್ರೆ ಬಹುಶಃ ಏನು ಅಂದರೆ ಆಮ್ ಆದ್ಮಿ ಪಾರ್ಟಿ BJPನ ಹಿಂದಿಕ್ಕಿ 15 ಕ್ಷೇತ್ರಗಳಲ್ಲಿ BJP ಮುನ್ನಡೆಯಲ್ಲಿದ್ದರೆ ಆಮ್ ಆದ್ಮಿ ಪಾರ್ಟಿ 50 ಕ್ಷೇತ್ರಗಳನ್ನು ದಾಟಿ ಈಗ 52 ಕ್ಷೇತ್ರಗಳನ್ನು ತಲುಪಿದೆ. ಸೊ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಆಮ್ ಆದ್ಮಿ ಪಾರ್ಟಿಯ ಆರ್ಭಟ ಮುಂದುವರೆದಿದೆ. ಅರ್ಧಶತಕವನ್ನು ಬಾರಿಸಿದೆ ಆಮ್ ಆದ್ಮಿ ಪಾರ್ಟಿ. 50 ದಾಟಿ 52 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಬಹಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಸೋಲುತ್ತೆ ಅನ್ನುವಂಥ ಮಾತುಗಳು. ಯಾಕಂದರೆ ಈ ಹೊರಗಿನ ವಿಚಾರಗಳು ಏನೇ ಎದ್ಕೊಳ್ಳಿ, ಸಮೀಕ್ಷೆಗಳು ಏನೇ ನೋಡಿಲಿ, ಆದರೆ ಎಲ್ಲೋ ಕಡೆ BJPಯ ವಲಯದಲ್ಲಿ ಆಂತರಿಕವಾಗಿ ನಾವು ಗೆಲ್ತೀವಿ, ನಾವು ಖಂಡಿತವಾಗಲೂ ಈ ಸರಿ ಒಂದು ದಾಖಲೆ ಆಗುತ್ತೆ ಅನ್ನುವಂಥ ಮಾತುಗಳೇ ಕೇಳಿ ಬಂದಿತ್ತು. ಆದರೆ ಇದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಆದರೆ ಅಲ್ಲಿ ಒಳಗಡೆ ಕೆಲಸ ಮಾಡಿರುವಂಥವ್ರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿತ್ತು ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿಗತಿಗಳು ಏನೇನಿದೆ ಅನ್ನುವಂಥದ್ದು. ಅಟ್ಲೀಸ್ಟ್ ಏನು ಅಂತಂದರೆ ಒಂದು ರೆಸ್ಪೆಕ್ಟ್ಫುಲ್ ನಂಬರ್ಗಾರ ಬಂದು ತಲುಪಬೇಕು ಭಾರತೀಯ ಜನತಾ ಪಾರ್ಟಿ ಅಂತ ಕೆಲಸ ಮಾಡಿರುವಂಥವ್ರು ಕೂಡ ಇದ್ದಾರೆ. BJP 15 ಕ್ಷೇತ್ರಗಳಲ್ಲಿ, ಕಳೆದ ಬಾರಿ 3 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. ಈ ಬಾರಿ 15 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. 53 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ. ಇನ್ನು ಕಾಂಗ್ರೆಸ್ 1 ಕ್ಷೇತ್ರಕ್ಕೆ ಮಾತ್ರ ಸಮಾಧಾನ ಪಡ್ಕೋಬೇಕು, ನೋಡಬೇಕು 3ರಿಂದ 1ಕ್ಕೆ ಇಳಿದಿದೆ. ರಾಜೇಂದ್ರ ನಗರ ಕ್ಷೇತ್ರದಲ್ಲಿ ಆಪ್ನ ರಾಘವ್ ಚಡ್ಡಾ ಮುನ್ನಡೆಯನ್ನು ಕಳ್ಕೊಂಡಿದ್ದಾರೆ. ರಾಜೇಂದ್ರ ನಗರ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿಯ ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯ ವಕ್ತಾರರು ಕೂಡ ಹೌದು. ರಾಘವ್ ಚಡ್ಡಾ ಮುನ್ನಡೆಯನ್ನು ಕಾದುಕೊಂಡಿದ್ದಾರೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಸತತವಾಗಿ ಮುನ್ನಡೆಯಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ರಾಘವ್ ಚಡ್ಡಾ ಸೋತಿದ್ರು, ಗಮನಿಸಬೇಕಾದಂಥ ಸಂಗತಿ. ಈ ಬಾರಿ ಅವರು ಮುನ್ನಡೆಯನ್ನು ಕಾದುಕೊಂಡಿದ್ದಾರೆ. ಅವರು ವಕ್ತಾರರು ಕೂಡ ಹೌದು. ರಾಜೇಂದ್ರ ನಗರ ಕ್ಷೇತ್ರದಲ್ಲಿ ಆಪ್ನ ರಾಘವ್ ಚಡ್ಡಾ ಮುನ್ನಡೆಯಲ್ಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ನಿಮಗೆ ಕೊಡ್ತೀವಿ, ಆದರೆ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.